ಇನ್ನು ಕೇಂದ್ರದ ಬಜೆಟ್ ಬಡಿದಾಟ, ಬಜೆಟ್ ಮುನ್ನ ಅನುದಾನದ ತಾರತಮ್ಯ ವಿಚಾರವಾಗಿ ಅಂದ್ರೆ ರಾಜ್ಯದ ಬಜೆಟ್ ಮುನ್ನ ಈ ಅನುದಾನದ ತಾರತಮ್ಯದ ವಿಚಾರವಾಗಿ ನಡೀತಾ ಇದ್ದಂತ ಯುದ್ಧ ಇದೀಗ ರಾಜ್ಯ ಬಜೆಟ್ನತ್ತ ತಿರುಗ್ತಾ ಇದೆ. ಬಜೆಟ್ನಲ್ಲಿ ಏನನ್ನೂ ಕೊಡದೆ ಬರೀ ಕೇಂದ್ರವನ್ನ ದೂಷಿಸಿದ್ದಾರೆ ಅಂತೇಳಿ ಬಿಜೆಪಿ ಆರೋಪಿಸಿದೆ. ಇದಕ್ಕೆ ಕೈ ನಾಯಕರು ಟಕ್ಕರ್ ಕೊಡ್ತಿದ್ದಾರೆ. ಪಾಪರ್ ಸರ್ಕಾರದ ಬಜೆಟ್ ನಾವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋವಾಗ ಅವರು ಧ್ವನಿ ಎತ್ತಲಿಲ್ಲ. ಬಜೆಟ್ನಲ್ಲಿ ಏನಿಲ್ಲ, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಟೀಕಾ ಪ್ರಹಾರ. ಎಲ್ಲ ವರ್ಗಕ್ಕೂ ಕೊಟ್ಟಿದ್ದೇವೆ, ಅಶೋಕ್ಗೆ ಕೈಪಡೆ ಡಿಚ್ಚಿ. ಏನಿಲ್ಲ ಬಜೆಟ್ನಲ್ಲಿ ಏನೇನಿಲ್ಲ ಅಂತ ಟೀಕಾಸ್ತ್ರ ಹೂಡಿರೋ ಬಿಜೆಪಿ ಬಜೆಟ್ನಲ್ಲಿ ಏನಿಲ್ಲ ಅನ್ನೋ ಕಾಂಗ್ರೆಸ್ ವಿರುದ್ಧದ ಅಸ್ತ್ರವನ್ನ ಮುಂದುವರಿಸಿದೆ. ದೆಹಲಿಯಲ್ಲಿ ಗುಡುಗಿದ ಆರ್ ಅಶೋಕ್ ಪಾಪರ್ ಸರ್ಕಾರದ ಬಜೆಟ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆ ರಾಜ್ಯಕ್ಕೆ ಅನ್ಯಾಯವಾದಾಗ ಧ್ವನಿ ಎತ್ತಲಿಲ್ಲ, ಈಗ ರಾಜಕೀಯ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರ ಈ ಬಜೆಟ್ ಮೊದಲ ಬಾರಿಗೆ ಕೇಂದ್ರ ಸರ್ಕಾರವನ್ನ ಪದೇ ಪದೇ ಟೀಕೆ ಮಾಡೋ ಮುಖಾಂತರ ಕರ್ನಾಟಕ ಜನತೆಗೆ ದ್ರೋಹ ಬಗ್ಗಿದ್ದಾರೆ ಮತ್ತು ಎಲ್ಲ ಇದೊಂದು ಪಾಪರ್ ಸರ್ಕಾರದ ಬಜೆಟ್. ನಾವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋವಾಗ ಅವರು ಧ್ವನಿ ಎತ್ತಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲಿ ಮುಸ್ಲಿಮ್ಸ್ ಕೊಟ್ಟಿದ್ದೀವಿ 3,71,000 ಕೋಟಿಲಿ 3,000 ಕೋಟಿ ಕೊಟ್ಟಿದ್ದೀವಪ್ಪ. ಶಾಲೆಗಳಿಗೆ ಮತ್ತೊಂದಿಗೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀವಿ. ಏನು ತಪ್ಪ 1% ಕೊಡಬಾರ್ದಾ? ಸುಮ್ಮನೆ ಪಾಪ ಅವರು ರಾಜಕಾರಣ ಮಾಡಬೇಕು ಮಾಡ್ತಾರೆ. ಇನ್ನು ಸಿದ್ದರಾಮಯ್ಯ ಈ ಬಾರಿಯ ಬಜೆಟ್ನಲ್ಲಿ ಆಯ ತಪ್ಪಿದ್ದಾರೆ ಅಂತ ಮಾಜಿ ಸಚಿವ ವಿ ಸೋಮಣ್ಣ ಕುಟುಕಿದ್ದಾರೆ. ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಿದ್ದಾರೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು 15 ವರ್ಷ 15ನೇ ಬಜೆಟ್ ಮಂಡನೆ ಮಾಡಿರೋದು ಬಿಟ್ಟರೆ ಅದು ಯಾಕೋ ಏನೋ ಈ ಸಾರಿ ಸರಿಯಾಗಿ ಅವ್ರು ಗಮನ ಹರಿಸಿಲ್ಲ ಅಂತ ಕಾಣಿಸ್ತಾರೆ. ಮತ್ತು ಅವ್ರಿಗೂ ಕೂಡ ಸ್ವಲ್ಪ ಆಯ ತಪ್ಪಿದೆ. ಈ ಬಡ್ಜೆಟ್ ಮೇಲೆ ಆಯ ತಪ್ಪಿದೆ. ಇವತ್ತಿನ ಈ ಬಡ್ಜೆಟ್ಟು ನನಗನ್ನಿಸ್ತದೆ ಪೂರ್ತಿ ಅವ್ರ ಬಡ್ಜೆಟ್ ಅಲ್ಲ ಇದು. ಬಿಜೆಪಿಯವರು ಬಾಯಿ ತೆಗೆದ್ರೆ ಬರೀ ಸುಳ್ಳೆ ಹೊರಗೆ ಬರ್ತಾ ಇದೆ. ಅದರಲ್ಲೂ ಇತ್ತೀಚಿನ ಕಾಲದಲ್ಲಿ ಅದೇ ಹೆಚ್ಚಾಗಿ ಆಗ್ತಾ ಇರ್ತಕ್ಕಂಥದ್ದು. ರಾಮಲಿಂಗ ರೆಡ್ಡಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ದೇವಸ್ಥಾನಗಳ ದುಡ್ಡು ದೇವಸ್ಥಾನಕ್ಕೆ ಖರ್ಚು ಮಾಡ್ತೀವಿ ಹೊರತು ಬೇರೆ ಎಲ್ಲೂ ಖರ್ಚು ಮಾಡಲ್ಲ ಅಂತ. ಅದರಿಂದ ಏನು ತಿಳ್ಕೊಳ್ದೇ ಕೇವಲ ಪ್ರಚೋದನೆ ಮಾಡದೇ ಒಂದು ಅವ್ರದ್ದು ಅಭ್ಯಾಸ ಆಗೋಗಿದೆ. ಶ್ವೇತಪತ್ರವನ್ನು ಒಳಗೊಂಡಂಥ ಬಜೆಟ್ ಇದು. ಅದಕ್ಕೆ ಬಿ ಜೆ ಪಿಯವರು 10 ನಿಮಿಷಕ್ಕಿಂತ ಜಾಸ್ತಿ ಕುಂಡಿರಲಿಲ್ಲ. ಬಂದರು ನೋಡಿದ್ರನ್ನೆಲ್ಲನೂ ಅವರು ಎಲ್ಲ ಬಂಡವಾಳ ಹೊರಗೆ ಬೀಳಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಫ್ಲೋರ್ ಆಫ್ ದ ಹೌಸ್ ಬಜೆಟ್ನಲ್ಲಿ ಉತ್ತಮ ಹೇಳಕ್ಕೆ ಸ್ಟಾರ್ಟ್ ಆಗಿ ಸುಳ್ಳು ಹೇಳಕ್ಕೆ ಬರೋಂಗಿಲ್ಲ. ಅಲ್ಲಿ ಬಂಡವಾಳ ಬಯಲಾಗ್ತದೆ ಅಂತ ಉತ್ತಮ ಅಲ್ಲಿಂದ ಪಲಾಯನ ಆದರೂ ತುಂಬಿಸ್ತಾರೆ. ಇದೇ ವೇಳೆ ಬಜೆಟ್ ಬಗ್ಗೆ ಪ್ರತಿಕ್ರಿಯಿಸಿದ ರಂಭಾಪುರಿ ಶ್ರೀಗಳು ಕೆಲವು ವರ್ಗಗಳ ತುಷ್ಟೀಕರಣ ಮಾಡೋಕೆ ಬಹಳಷ್ಟು ಅವಕಾಶ ಕೊಟ್ಟಿದ್ದಾರೆ ಎಂದಿದ್ದಾರೆ. ಧಾರ್ಮಿಕ ವ್ಯವಸ್ಥೆ ಸಮುದಾಯಕ್ಕೆ ಕೊಟ್ಟಿರುವಾಗ ಬೇರೆ ಸಮುದಾಯದವರಿಗೂ ಅಷ್ಟು ಕೊಡದೇ ಇದ್ರೂ ಸ್ವಲ್ಪ ಆದರೂ ಕೊಟ್ಟರೆ ಅದರಲ್ಲಿ ತಾರತಮ್ಯ ಅನ್ನುವಂಥ ಭಾವನೆ ಬರುವುದಿಲ್ಲ. ಇನ್ನು ತೆರಿಗೆ ತಾರತಮ್ಯದ ಬಗ್ಗೆ ಕೇಂದ್ರದ ವಿರುದ್ಧ ಸಿಡಿದೆದ್ದಿರುವ ಸಂಸದ ಡಿಕೆ ಸುರೇಶ್ ತಮ್ಮ ಹೇಳಿಕೆಗೆ ಬದ್ಧನಾಗಿದ್ದೇನೆ ಎಂದಿದ್ದಾರೆ. TV9 ಸಂದರ್ಶನದಲ್ಲಿ ಮಾತನಾಡಿದ ಡಿಕೆ ಸುರೇಶ್ ಹೇಳಿಕೆ ವಾಪಸ್ ಪಡೆಯೋ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ನನ್ನ ಹೇಳಿಕೆಯನ್ನ ಪ್ರತಿ ಹಂತದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದವರು ತಿರ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೇಳಿಕೆ ಸಂಪೂರ್ಣವಾಗಿ ಕ್ರಮಬದ್ಧವಾಗಿದೆ. ನಾವು ಬೇರೆ ರಾಷ್ಟ್ರ ಮಾಡೇ ಬಿಡ್ತೀವಿ ಅಂತ ಅವ್ರೇನು ಹೇಳಿಲ್ಲ. ಆದರೆ ಈ ಯೋಚನೆನೂ ತಪ್ಪು ಅಂತ ಹೇಳ್ತಿರೋದು ನಾವು. ಬೇರೆ ರಾಷ್ಟ್ರವನ್ನು ಮಾಡ್ತೀವಿ ಅನ್ನೋ ಯೋಚನೆ ಇದೆಯಲ್ಲ, ಬೇರೆ ರಾಷ್ಟ್ರ ಮಾಡೋದಕ್ಕೋಸ್ಕರ ದೇಶ ವಿಭಜನೆ ಮಾಡೋದಕ್ಕೋಸ್ಕರ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ರ. ಬಜೆಟ್ನಲ್ಲಿ ರೈತರ ಬೇಡಿಕೆ ಈಡೇರಿಸಿಲ್ಲ ಅಂತ ರೈತ ಆಕ್ರೋಶ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರು ರೊಚ್ಚಿಗೆದ್ದಿದ್ರು. ಬಜೆಟ್ನಲ್ಲಿ ರೈತರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತ ಕೆರಳಿದ್ರು. ಕೃಷಿ ಸಾಲ, ಕನಿಷ್ಠ ಬೆಂಬಲ ಬೆಲೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಚಲುವರಾಯ ಸ್ವಾಮಿ ಎದುರು ರೈತ ಮಹಿಳೆಯೊಬ್ಬರು ಕಣ್ಣೀರಿಟ್ಟು ಕಷ್ಟ ಹೇಳಿಕೊಂಡ್ರು. ಇಲ್ಲ ಅಂದ್ರೆ ನಾವು ತಯಾರು ಮರಣ ಹೊಂದ್ತೀವಿ, ನಿಮ್ ತಲೆಗಿರ್ಲಿ, ಅರ್ಥ ಮಾಡ್ಕೊಳ್ಳಿ ಸರ್. ಇಲ್ಲ ಏನಾಗ್ತಿದೆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ತುಂಬಾ ಅನ್ಯಾಯ ಆಗ್ತಾ ಇದೆ, ಇದನ್ನು ತಿಳ್ಕೋಬೇಕು. ರಾಜ್ಯದಲ್ಲಿ ನಮ್ಮ ಸಮಸ್ಯೆಗಳನ್ನ ಯಾವ ಸರ್ಕಾರಗಳು ಕೇಳುತ್ತಿಲ್ಲ ಅಂತ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಆದ್ರೆ ಸಮಸ್ಯೆಗಳು ಮಾತ್ರ ಭರವಸೆಗಳಾಗಿಯೇ ಉಳಿಯುತ್ತಿವೆ ಹೊರತು ಪರಿಹಾರ ಮರೀಚಿಕೆ ಆಗ್ತಿದೆ. ಬ್ಯೂರೋ ರಿಪೋರ್ಟ್, TV9.